ಸೊ ಅಟ್ ಅ ಟೈಮ್ ಈಗ ನಾನು ಯೋಚನೆ ಮಾಡ್ತಿರೋವಂಥದ್ದು ಒಂದು ಫಾರಿನರ್ನ ರಿಯಾಕ್ಷನ್. ಫಾರಿನರ್ಸ್ ಅಂದರೆ ಲೈಕ್ ಇಂಗ್ಲೀಷಲ್ಲಿ ಸಿನಿಮಾ ನೋಡಿರೋರ ಒಂದು ಮೂವಿ ರಿವ್ಯೂವ್ನ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಎಕ್ಸಾಕ್ಟ್ಲಿ ಅನ್ಕೊಂಡ ಹಾಗೇನೆ ನೆನ್ನೆ ಹೇಳಿದಾಗೆ ಫಾರಿನರ್ಸ್ನ ರಿಯಾಕ್ಷನ್ ನನಗೆ ನೋಡಬೇಕು. ಎಕ್ಸಾಕ್ಟ್ಲಿ ಆಚೆ ಇರೋರು ಸಿನಿಮಾನ ಹಾಲಿವುಡ್ ಸ್ಟಫ್ನ ನೋಡೋರು ಹೇಗೆ ನೋಡ್ತಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ದೆ. ಹಾಗೇನೆ ಈ ಒಂದು ವಿಡಿಯೋ ನೋಡ್ಕೊ ಬನ್ನಿ. So we just got out of Toxic. Crazy. First thoughts, totally crazy. First half is just like montage, like almost like a music video, like just nonstop. The last third, it was like with Yash playing both roles, it was just virtuoso. ಇದು ನಮ್ಮ ನೋಡೋವಂಥ ಪರ್ಸ್ಪೆಕ್ಟಿವೇ ಹಿಂಗಾಗೋಗಿದೆ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಸೆಕೆಂಡ್ ಡೇ ಇಂದ ಯಾರೆಲ್ಲ ನೋಡ್ತಾ ಇದ್ದಾರೆ ಸಿನಿಮಾ ಲವರ್ಸ್ ಏನಿದ್ದಾರೆ, ಆಫ್ಟರ್ ಎಲ್ಲ ರಿವ್ಯೂ ಆದಮೇಲೆ ಎಲ್ಲ ನೆಗೆಟಿವ್ ರಿವ್ಯೂವ್ನ ನೋಡ್ಕೊಂಡು ಹೋಗಿ ಅವ್ರಿಗೆ ಗೊತ್ತಾಗಿರೋದು ಏನಂತಂದರೆ, ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ, ಸಿನಿಮಾ ಡಿಸಾಸ್ಟರ್ ಅಂದ್ಕೊಂಡೇ ಒಳಗಡೆ ಹೋಗಿದ್ದಾರೆ, ಓಪನ್ ಮೈಂಡಲ್ಲಿ ಹೋಗಿದ್ದಾರೆ. ಸೊ ಅವ್ರು ಆಚೆ ಬರಬೇಕಾದ್ರೆ ಈಗ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ಗುರು ಟಾಕ್ಸಿಕ್ಗೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಯಾಕೆಂದರೆ ಅಟ್ಲೀಸ್ಟ್ ಜನರಿಗೆ ಅರ್ಥ ಆಗ್ತಾ ಇದೆ, ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗ್ತಾ ಇದೆ ಅವರಿಗೆ. ಇದು KGF ಲೆವೆಲಲ್ಲೇ ಎಲ್ಲ ಗ್ಯಾಂಗ್ಸ್ಟರ್ ವಿಷಯನೇ ಇರೋವಂಥದ್ದಲ್ಲ. ಇದು ಸೈಕಾಲಜಿಕಲಿ ಒಂದು ಸಕ್ಸಸ್ಫುಲ್ ಮ್ಯಾನ್ ಅಥವಾ ಬಿಲ್ಟ್ ಇನ್ ಎಲ್ಲ ಗ್ಯಾಂಗ್ಸ್ಟರ್ ಎಲ್ಲ ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಆಗಿರೋನು ಅಥವಾ ಎಲ್ಲ ಕಂಪ್ಲೀಟ್ಲಿ ಬ್ರಿಲಿಯಂಟ್ ಫೆಲೋ, ಕಂಪ್ಲೀಟ್ಲಿ ಪವರ್ಫುಲ್ ಫೆಲೋ ಹೇಗೆ ಸೈಕಾಲಜಿಕಲಿ ಒಂದು ಮೆಂಟಲಿ ಇಲ್ನೆಸ್ಸಿಂದ ಯಾವ ರೀತಿ ಅವ್ನು ಒಳಗಾಗ್ತಾನೆ. ನಾರ್ತಲ್ಲಿ ಪ್ರಮೋಷನ್ ಅಷ್ಟು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಆಗಿದೆ, ಎಲ್ಲ ಕಡೆ ಪ್ರಮೋಷನ್ ಆಗಿದೆ. ಆದರೆ ನಾನು ಹೇಳ್ತಿರೋದು, ನೀವು ಹೇಳೋ ರೀತಿಗೆ ಹೇಳ್ತಾ ಇರೋದು, ನಾರ್ತಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ನೋಡಿ ಅಂತ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಾನು ರೆಸ್ಪಾನ್ಸಸ್ ನೋಡ್ತಾನೆ ಇದ್ದೀನಿ. ಜಪಾನ್ ಅವ್ರಿಗೆ ಇಡ್ಸಿದೆ ಗುರು. ಅದಾದ್ಮೇಲೆ USA, ಅಮೆರಿಕಾದಲ್ಲಿ ದೇ ಆರ್ ಜಸ್ಟ್ ಲವಿಂಗ್ ಇಟ್. 2000 ಶೋಸ್ ಸುಮ್ಮನೆ ಓಪನ್ ಆಗಿರುವಂಥದ್ದಲ್ಲ. ಇನ್ನೊಂದು ಏನಂತಂದರೆ ಕಲೆಕ್ಷನ್ ಬಗ್ಗೆ BNF TV ಅವರ ಇಡೀ ಎಂಟೈರ್ ಟೀಮ್ ಲೈಕ್ PJ ಎಕ್ಸ್ಪ್ಲೇನ್ ಪ್ರತಿಯೊಬ್ಬರು ಮೂವಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫೇಲ್ ಆದರು. BNF TV ಅವರು ಎಕ್ಸಾಕ್ಟ್ಲಿ ಏನು ರಿವ್ಯೂ ಮಾಡಬೇಕಿತ್ತು, ಸಿನಿಮಾನ ಓಪನ್ ಮೈಂಡಲ್ಲಿ ಅಕ್ಸೆಪ್ಟ್ ಮಾಡಬೇಕಿತ್ತು, ಅದನ್ನು ಮಾಡಿದ್ದಾರೆ. ಆದರೆ ಅಲ್ಲೆಲ್ಲ ನೋಡಿ, ಎಲ್ಲ ಸೆಕೆಂಡ್ ಸಿನಿಮಾ ಆಗಿರೋವಂಥದ್ದು, ಸಿನಿಮಾಗೋಸ್ಕರ ಆಲ್ರೆಡಿ ವೆಯ್ಟ್ ಮಾಡ್ತಿರೋವಂಥವ್ರು. ಪುಷ್ಪ 2, ಬಾಹುಬಲಿ 2 ಅಂದರೆ ಎಲ್ಲ ಸಿಕ್ವೆನ್ಷಿಯಲ್ ಸಿನಿಮಾ. KGF 2, ಧುರಂಧರ್ 2 ಎಲ್ಲ ಸೆಕೆಂಡ್ ಸಿನಿಮಾ ಆಗಿರುವಂಥದ್ದು. ಆದರೂ ಕೂಡ ಧುರಂಧರಿಗೆ ಸೆಕೆಂಡ್ ಪಾರ್ಟಿಗೆ ಕೊಡೋದಕ್ಕೆ ಆಗದೆ ಇರೋವಂಥ ಕ್ರೇಜು ಈಗ ಟಾಕ್ಸಿಕ್ ಫಸ್ಟ್ ಫಿಲ್ಮಿಗೆ ಕೊಟ್ಟಿದ್ದಾರೆ. ಇಂಗ್ಲೀಷ್ ಥಿಯೇಟ್ರಲ್ಲಿ ಇಷ್ಟು ನೋಡಿ ಗುರು, ನನಗಂತೂ ತುಂಬಾ ಶಾಕ್ ಆಗೋಯ್ತು. ನಿಮಗೇನಂತ ತಿಳಿಸಿ. ಇದು ಒಂದು ಏನಂತಾರೆ ಗ್ರೇಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಕಲೆಕ್ಷನ್ ವಿಷಯದಲ್ಲಿ ಆಲ್ರೆಡಿ 300 crore ಆಲ್ರೆಡಿ ದಾಟಿದೆ. ಅದರದ್ದು ಕಂಪ್ಲೀಟ್ ರಿಪೋರ್ಟ್ ಜೊತೆಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತಲೇ ಹೇಳ್ಬೋದು.